ಅಮ್ಮ, ಇದೇನಮ್ಮ ಕಮಲಾಕರ್ ಮನೆ? ಹೂ ಕಣಕಂತ, ಇದೇ ಮನೇನಿ. ಇಂಥ ಮನೆಗೆ ನಿಮ್ಮ ಅಕ್ಕ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿದ್ಲು. ನಿಮ್ಮ ಮಾವನು ಅಷ್ಟೇ ತುಂಬಾ ಒಳ್ಳೆಯವನು. ಚೆನ್ನಾಗಿ ನೋಡ್ಕೊಂತ ನಿಮ್ಮ ಅಕ್ಕನ. ಹ್ಞೂ ಹೌದಮ್ಮ, ಅವ್ರು ನಮ್ಮ ಮಾತಲ್ಲೇ ಗೊತ್ತಾಗ್ತಿತ್ತು ಅವ್ರು ತುಂಬಾ ಒಳ್ಳೆಯವರು ಅಂತಾನೆ. ನಮ್ಮ ಕಮಲಮ್ಮ ಈ ಮನೆಗೆ ಸುಖವಾಗಿರ್ತಾಳೆ ಬಿಡೇ ದೇವಮ್ಮ. ನಮಗೂ ಅದೇ ಅಲ್ವೇ ನಮ್ಮ ಬೇಕಾಗಿರೋದು. ಅದಕ್ಕೆ ತಾನೆ ಒಂದೆರಡು ದಿನ ತಡ ಆದ್ರೂ ಪರವಾಗಿಲ್ಲ, ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಾನ ತಡ ಮಾಡಿದ್ದು ಮದ್ವೆನ. ಹೆಂಗ ಅದೇ ಅರ್ಧಯಿಂದನ ಒಳ್ಳೆ ಮನೆಗೆ ಸಿಕ್ಕವಳೆ. ಕಮಲಮ್ಮ, ಕಮಲಾ ಅಮ್ಮ, ಅಜ್ಜಿ, ಕಾಂತ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಅಯ್ಯೋ, ನಿಮ್ಮ ನೋಡಿ ನನ್ಗಂತೂ ಅಯ್ಯೋ ಎಷ್ಟು ಸಂತೋಷ ಆಗ್ತೈತಿ ಅಂದ್ರೆ ಅದನ್ನ ಬಾಯಲ್ಲಿ ಹೇಳಕ್ ಕಷ್ಟ ಇಲ್ಲ ಕಣಮ್ಮ. ನನ್ಗೂನು ಇಲ್ಲಿಗೆ ಬಂದಾಗಿಂದನ ನಿಮ್ಮನ್ನ ನೋಡ್ಬೇಕು ನೋಡ್ಬೇಕು ಅಂತ ಅನ್ಸೋದು. ಅಯ್ಯೋ ಅಯ್ಯೋ ಅಯ್ಯೋ, ಏನಕ್ಕ ಇಷ್ಟೊಂದು ಖುಷಿ ಪಡ್ತಾ ಇದ್ಯಾ ನಾವು ಬಂದಿರೋದಕ್ಕೆ? ನಮಗೂ ಅಷ್ಟೇನೆ ನಿನ್ನ ನೋಡಬೇಕು, ನಿಮ್ಮ ಮನೆ ನೋಡಬೇಕು ಅಂತ ತುಂಬ ಆಸೆ ಆಯಿತು ನನಗೂ, ಅಜ್ಜಿಗೂ, ಅಮ್ಮನಿಗೂ ಅಷ್ಟೇನೆ. ನಿಂದೇ ಚಿಂತೆ, ನೀನು ಇಲ್ಲಿ ಬಂದಾಗಿಂದನ ಕಮಲಮ್ಮ ಹೆಂಗಿದ್ದಾಳೋ, ಊಟ ಮಾಡಿದ್ಲೋ ಬಿಟ್ಲೋ ಅಂತ ಹೇಳಿ ಅದನ್ನೇ ಯೋಚನೆ ಮಾಡೋದು ರಾತ್ರಿ ಎಲ್ಲನ. ಅದಕ್ಕೆ ನೋಡ್ಕೊಂಡಾದ್ರೂ ಬರೋಣ ನಡೀರಿ ಅಂತ ಹೇಳ್ತು ಅಜ್ಜಿ. ಅದಕ್ಕೆ ಅಪ್ಪಯ್ಯನ ಕರೆದ್ವಿ. ಅಪ್ಪಯ್ಯ ನನಗೆ ಕೆಲಸ ಐತೆ, ನಾನು ಇವಾಗ ಬರೋಕ್ಕಾಗಲ್ಲ, ನೀವೇ ಹೋಗಿ ಬರ್ರಿ ಅಂತ. ಅದಕ್ಕೆ ನಾವು ಮೂವರು ಬಂದ್ವಿ ಅಕ್ಕ. ಚೆನ್ನಾಗಿದ್ಯಾ ಅಕ್ಕ? ಕಣಕಂತ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಅಜ್ಜಿ ಚೆನ್ನಾಗಿದ್ದೀರಾ? ಹೂ ಕಣೆ ಮಣಿ, ಚೆನ್ನಾಗಿದ್ದೀನಿ. ನಡಿ ಒಳಕ್ ಹೋಗೋಣ. ಇಲ್ಲೇ ನಿಂತ್ಕೊಂಡು ಎಲ್ಲ ಮಾತಾಡ್ಸ್ತಾ ಇದ್ಯಾ? ನಡಿ. ಅಯ್ಯೋ, ನಾನು ನೋಡು ನೀವು ಬಂದಿರೋ ಖುಷಿಗೆ ಒಳಗೆ ಕರ್ಕೊಂಡು ಹೋಗೋದೇ ಮರ್ತು ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದೀನಿ. ಬರೀ ಒಳಕ್ ಹೋಗೋಣ. ಕಾಂತ, ಅಜ್ಜಿ ಬರ್ರಿ. ಅಮ್ಮ, ಅಜ್ಜಿ ಬರ್ರಿ ಬರ್ರಿ, ಕೂತ್ಕೋ ಬರ್ರಿ. ಏನಕ್ಕ ನಿಮ್ಮ ಮನೆ ಇಷ್ಟು ಸಖತ್ತಾಗೈತೆ? ಹಳೆ ಮನೆ ಆದ್ರೂ ತುಂಬ ಚೆನ್ನಾಗೈತೆ ಅಲ್ವೇನಜ್ಜಿ? ಹೂ ಕಣಕಂತ, ತುಂಬ ಚೆನ್ನಾಗೈತಪ್ಪ. ಅದೇ ನಿಮ್ಮ ದೊಡ್ಡಮ್ಮನ ಮನೆ ಇಲ್ವೇ ಕಾಳಮ್ಮ, ಹಾಗೆ ಇದು ಈ ಮನೇನೂ ಇರೋದು. ಹೌದೇನಜ್ಜಿ? ರಾಜಣ್ಣವ್ರದ್ದು ಮಲ್ಲಿಯತ್ಕಿಯವ್ರ ಮನೆ ಈ ಥರ ಐತಾ? ಈ ಥರ ಅಂದರೆ ಇದೇ ಥರ ಹಳೆ ಮನೆ ಆದ್ರೂ ಅವ್ರದ್ದು ಮನೆ ಚೆನ್ನಾಗೈತೆ. ನಿಮ್ಮ ಮನೆ ಹಂಗೆ ಹಳೆ ಮನೆ ಅಲ್ಲ. ಹಳೆ ಮನೇನೋ ಹೊಸ ಮನೇನೋ, ಒಟ್ಟಿನಲ್ಲಿ ಮನೇಲಿರೋರು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಅಜ್ಜಿ. ಬರೀ ಕೂತ್ಕೋ ಬಾ. ಅಮ್ಮ, ಕೊಡು ಬ್ಯಾಗ್. ಏನು ತಂದಿದ್ದೀರಾ ಬ್ಯಾಗಲ್ಲಿ? ಅಯ್ಯೋ, ನಿನಗೆ ಅಂತನ ನಿಮ್ಮ ಅಮ್ಮಯ್ಯ ಚಕ್ಲಿ, ಆಮೇಲೆ ಕರ್ಜಿಕಾಯಿ, ಉಪ್ಪಿನಕಾಯಿ, ಆಮೇಲೆ ಒಂದಿಷ್ಟು ಹಣ್ಣು ಹೂವು ಎಲ್ಲ ತಂದಿದ್ದಾಳೆ ಕಣಮ್ಮ. ಹೌದೇನಮ್ಮ? ಅಯ್ಯೋ, ನನಗಂತೂ ತುಂಬ ಸಂತೋಷ ಆಯಿತು ಎಲ್ಲ ತಂದಿದ್ದು. ನಿನ್ನ ಕೈ ಊಟ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಿತ್ತು. ಹೂನಕ್ಕ, ನೆನ್ನೆ ಎಲ್ಲ ಕೂತ್ಕೊಂಡು ಸಾಯಂಕಾಲ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕರ್ಜಿಕಾಯಿ ಮಾಡಿದ್ದು, ಚಕ್ಲಿ ಮಾಡಿದ್ದು, ಉಪ್ಪಿನಕಾಯಿ ಮಾಡಿದ್ದು ಎಲ್ಲ ಮಾಡಿತ್ತು ನಮ್ಮಮ್ಮ. ನಿನ್ಗೋಸ್ಕರ ಎಲ್ಲ ಅಲ್ಲಿ ಒಂದು ಸ್ವಲ್ಪನೂ ಬಿಟ್ಟಿಲ್ಲ. ನಮಗೇನೋ ಒಂದು ಸ್ವಲ್ಪ ಇರ್ಸಮ್ಮ ಅಂದರೆ, ನಿನಗೇನಕ್ಕೋ ಬಂದಾಗ ಬೇರೆ ಮಾಡ್ಕೊಡ್ತೀನಿ, ನಿನಗೆ ಇದನ್ನೆಲ್ಲ ಕೈ ಕೊಟ್ಟು ಬರೋಣ ಅಂತ ಹೇಳಿ ಎಲ್ಲ ತಗೊಂಬಂದೈತಿ. ಹೌದಾ? ತುಂಬ ಸಂತೋಷ ಆಯಿತು ಬಿಡೋಕಂತ. ನೀನೇನು ಅಲ್ಲೇ ಇರ್ತೀಯ, ಅಮ್ಮ ಯಾವಾಗಾದ್ರೂ ನಿನಗೆ ಮಾಡಿಕೊಡುತ್ತೆ, ನಾನು ಇಲ್ಲಿರ್ತೀನಿ. ಇವರೆಲ್ಲ ಯಾರು ಹಿಂಗೆ ಬಂದವರಲ್ಲ? ಹಿಂಗೆ ಕಮಲಾರ ಅವರಮ್ಮ ಇರಬೇಕೇನೋ, ತಾಯಮ್ಮ. ನಾನಿಂದು ನೋಡಿಲ್ಲ. ಶಿಲ್ಪ, ಬಾ ಶಿಲ್ಪ, ಯಾಕೆ ಹಂಗೆ ನೋಡ್ತಾ ಇದೆಯಾ? ಕಮಲಾ, ಯಾರಿವರು? ಇವರು ನಮ್ಮ ಅಮ್ಮ, ಅವರು ನಮ್ಮ ಅಜ್ಜಿ, ಅವನು ನನ್ನ ತಮ್ಮ ಕಾಂತ. ಕಮಲಮ್ಮ, ಈ ಹುಡುಗಿ ಯಾರಮ್ಮ? ಇವಳು ನಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ ಕಣಜ್ಜಿ. ಶಿಲ್ಪ ಅಂತ ಇವಳ ಹೆಸರು. ಮನೆ ಕೆಲಸ ಮಾಡೋಕ್ಕೂ ಒಬ್ರು ನಿಕ್ಕೊಂಡಿದ್ದಾರೆ ನಿಮ್ಮ ಅತ್ತೆ. ಹಂಗಾರೆ ನೀನು ಆರಾಮಾಗಿರ್ಬೋದು ಬಿಡು. ಮನೆ ಕೆಲಸ ಮಾಡೋಕೊಬ್ರು ಇದ್ಮೇಲೆ ಎಲ್ಲ ಅವಳೆ ಮಾಡ್ಕೊಂಡು ಹೋಗ್ತಾಳೆ. ನೀನೇನೋ ಸಣ್ಣ ಪುಟ್ಟ ಏನಾನ ಒಂದಿಷ್ಟು ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಅಲ್ವೇ? ಮನೆ ಕೆಲಸದಳು ಅಂತನ ಹೇಳಿ ಪರಿಚಯ ಮಾಡ್ಕೊಡ್ತಾಳೆ. ಎಷ್ಟು ಕೇವಲವಾಗಿ ಹೇಳ್ತಾಳೆ ನೋಡು ಅವ್ರ ಅಜ್ಜಿಗೂ ಅಮ್ಮಿಗೂ ಮನೆ ಕೆಲಸದಳು ಅಂತಾನ. ಕಮಲಿ ಭಾರಿ ದಿಮಾಕ್ ಐತಿ. ನಾನೇನೋ ಅಂದ್ಕೊಂಡಿದ್ದೆ. ಏನಮ್ಮ ಮಣಿ, ಶಿಲ್ಪಮ್ಮ, ನಿಮ್ದು ಯಾವ ಊರು? ಮದ್ವೆ ಆಗೈತಾ? ಅಕ್ಕ ಅಕ್ಕ, ನಿಮ್ಮನ್ನೇ ಕೇಳ್ತಾ ಇರೋದು. ಅಮ್ಮಾಯಿ ಮಾತಾಡಿಸ್ತೈತಿ ನೋಡ್ರಿ. ಹ್ಞೂ ಅಕ್ಕ, ಮದ್ವೆ ಆಗೈತೆ. ನಮ್ದು ಇದೇ ಊರೇನೆ. ಇಲ್ಲೇ ಅಲ್ಲಿ ಕೊನೆ ಬೀದಿಲಿ ನಮ್ಮ ಮನೆ ಇರೋದು. ಏನ್ ಮಾಡೋದು, ನಮಗೂ ಕಷ್ಟ, ಅದಕ್ಕೆ ಈ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ. ಕಷ್ಟ ಇಲ್ದಿದ್ರೆ ಯಾರು ಮನೆ ಕೆಲ್ಸಕ್ಕೆ ಬರ್ತಿದ್ರು ಹೇಳ್ರಿ? ಅಯ್ಯೋ, ಮನುಷ್ಯ ಹುಟ್ಟಿದ್ಮೇಲೆ ದುಡ್ದು ಸಂಪಾದನೆ ಮಾಡಿ ಜೀವನ ಮಾಡ್ಬೇಕಣಮ್ಮ. ಇನ್ನೊಬ್ರು ನೆಳ್ಳಾಗ ಯಾರು ಇರಬಾರ್ದು. ಅದು ಹೆಂಗ್ಸೆ ಆಗ್ಲಿ ಗಂಡಸೆ ಆಗ್ಲೇಳು, ದುಡಿಬೇಕು. ದುಡಿದ್ರೇನೆ ಮನುಷ್ಯಗೆ ಒಂದು ಬೆಲೆ. ಅದೇನೋ ಹೇಳ್ತಾರಲ್ಲ ಗಾದೆನ, ಕೂತ್ಕೊಂಡು ತುಕ್ಕಿಡಿಯೋದ್ಕಿನ್ನ ದುಡ್ದು ಸವಿಯೋದೇ ಲೇಸು ಅಂತಾನ. ದುಡಿಬೇಕು. ಹೌದಜ್ಜಿ, ಸರಿಯಾಗಿ ಹೇಳಿದ್ರಿ ನೋಡಿ. ಅದಕ್ಕೆ ನಾನು ನನ್ನ ಗಂಡಿಗೂ ಸಹಾಯ ಆಗುತ್ತೆ. ಒಬ್ರು ದುಡ್ಡ ಮೇಲೆ ಜೀವನ ಮಾಡೋಕ್ಕಾಗಲ್ಲ ಅಂತಾನ ನಾನು ಮನೆ ಕೆಲ್ಸಕ್ಕೆ ಬಂದಿದ್ದೀನಿ ಅಷ್ಟೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಹ್ಞೂ ಕಣೆ ಅಮ್ಮಣಿ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಿನ್ನ ಗಂಡ ಏನು ಕೆಲ್ಸಕ್ಕೆ ಹೋಗ್ತಾನೆ? ನನ್ನ ಗಂಡ ಇಲ್ಲೇ ಹೊಲದ ಕೆಲ್ಸಕ್ಕೆ ಹೋಗ್ತಾರೆ ಅಕ್ಕ.
ಶಿಲ್ಪ ಅಕ್ಕ ಈ ಬ್ಯಾಗ್ ತಗೊಂಡೋಗಿ ಒಳಕಿಕ್ಕು ಅದ್ರಾಗೆಲ್ಲನ ನಮ್ಮಮ್ಮ ಚಕ್ಲಿ ಕರ್ಜಿಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡ್ ಬಂದೈತಂತೆ ಎಲ್ಲ ತೆಗ್ದಿಡು ಹೂವು ಇದಾವಂತೆ ಎಲ್ಲ ತೆಗ್ದಿಡು ಹಂಗೇನೆ ನಮ್ಮಪ್ಪ ಬಂದಿಲ್ಲ ನಮ್ಮಮ್ಮ ಅಜ್ಜಿ ಬಂದಿದ್ದಾರೆ ನಮ್ಮ ತಮ್ಮ ಬಂದಿದ್ದಾನೆ ಅದಕ್ಕೆ ಇವತ್ತೇನಾದ್ರೂ ಏನಾದರೂ ಊಟನ ಅಡುಗೆ ಏನಾದ್ರೂ ಏನು ಮಾಡ್ತೀಯಾ ಒಬ್ಬಟ್ಟು ಮಾಡು ಇವತ್ತು ನಾಳೆಗೆ ಏನಾದ್ರೂ ಕೋಳಿ ಸಾರೋ ಇಲ್ಲಾಂದ್ರೆ ಮಟನ್ ಸಾರೋ ಏನಾದರೂ ಮಾಡೋಕ್ಕಾಗುತ್ತೆ ಈಗ ಈ ಬ್ಯಾಗ್ ತಗೊಂಡೋಗಿ ಇಟ್ಟು ಹೋಗಿ ಟೀ ಮಾಡ್ಕೊಂಬರೋಗು ಅಯ್ಯೋ ಕಮಲಾ ನಿಮ್ಮ ಅಮ್ಮ ಬಂದಿದ್ದಾರೆ ನಿಮ್ಮ ಅಜ್ಜಿ ಬಂದಿದ್ದಾರೆ ನಿಮ್ಮ ತಮ್ಮ ಬಂದಿದ್ದಾರೆ ನಿನ್ ಕೈಯಾರೆ ಏನಾದ್ರು ನೀನ್ ಮಾಡ್ಕೊಡ್ಬೇಕು ತಾನೆ ಓ ನಾವು ನಮ್ಮ ಕಮಲಮ್ಮ ನೋಡಕ್ಕೆ ಅಂತ ಬಂದಿದೀವಿ ಅವಳಿಗೆ ನಾವು ಮಾತಾಡ್ಕೊಂಡು ನಿಂತ್ಕೊಂಡಿರ್ತೀವಿ ಅವಳ ಕೈಗೆ ಯಾರೇ ಟೀನು ಕಾಫಿ ಎಲ್ಲ ಮಸ್ತಾಗಿ ಕುಡ್ದೇ ಇದೀವಿ ಏನು ಇವತ್ತೇನು ಹೊಸ್ತಾಗೇನು ಕುಡಿತಾ ಇಲ್ಲ ಹೋಗಿ ನೀನು ಮಾಡ್ಕೊಂಬರೋಗು ನಾವು ನಮ್ಮ ಕಮಲಮ್ಮನ ಮಾತಾಡಿಸ್ತಿರ್ತೀವಿ ಹೌದು ಶಿಲ್ಪ ನನ್ಗೂ ನಮ್ಮ ಅಮ್ಮನ ನಮ್ಮ ತಮ್ಮನ ನಮ್ಮ ಅಪ್ಪನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಿತ್ತು ನಮ್ಮ ಅಪ್ಪ ಏನೋ ಕೆಲಸ ಅಂತ ಹೇಳಿ ಬರ್ಲಿಲ್ವಂತೆ ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತಾರೆ ನಾನು ಹಂಗೆ ಮಾತಾಡ್ತಿರ್ತೀನಿ ಇವ್ರ ಹತ್ರ ನೀನು ಹೋಗು ಮಾಡ್ಕೊಂಬೋಗು ಸರಿ ಆಯ್ತು ಬಿಡು ಮಾತಾಡು ಮಾಡ್ಕೊಂಬರ್ತೀನಿ ತಗೋ ಶಿಲ್ಪ ಬ್ಯಾಗ್ ಒಳಗಡೆ ತಗೊಂಡೋಗು ಕಾಂತ ಕೂತ್ಕೊಳ್ಳೋ ಅಜ್ಜಿ ಮಕ್ಳಿಗೆ ಎಷ್ಟೊತ್ತಂತ ನಿಂತ್ಕೊಂಡಿರ್ತೀಯ ಕೂತ್ಕೋ ಇಲ್ಲಮ್ಮ ಕಮಲ ನಿಮ್ಮ ಮಾವ ನಿಮ್ಮ ಅತ್ತೆ ನಿನ್ ಗಂಡ ಯಾರು ಕಾಣಿಸ್ತಾ ಇಲ್ಲ ಆಮೇಲೆ ಇನ್ನೊಬ್ಳು ಯಾರು ನಿನ್ ಗಂಡಗೆ ಅಕ್ಕನೋ ಏನೋ ತಂಗಿನೂ ಆಗ್ಬೇಕಲ್ಲ ಯಾರೋ ಹುಡುಗಿ ಎಲ್ಲೋದ್ಲು ಅವರು ಇಲ್ಲೇ ಪಕ್ಕದಲ್ಲಿ ಒಂದ್ ಮನೆ ಐತೆ ಚಿಕ್ಕದಾಗಿ ಆ ಮನೇಲಿ ಇದಾರಂತವ್ರು ಈ ಮನೆಗೂ ಇಲ್ಲೇ ಬರ್ತಾ ಇರ್ತಾರೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಅಲ್ಲೇ ಇರ್ತಾರೆ ಅವ್ರು ಏನ್ ಹೇಳು ಆ ಹುಡುಗಿ ಹೆಸರು ಅವ್ರ ಹೆಸರು ಸರೋಜಕ್ಕ ಅಂತನ ಹೋ ಏನ್ ಕಮಲಾ ನಿಮ್ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಯಾವಾಗ ಬಂದ್ರು ಅತ್ತೆ ಅಜ್ಜಿ ಕಾಂತ ಚೆನ್ನಾಗಿದ್ದೀರಾ ಕಣಪ್ಪ ಕುಮಾರಪ್ಪ ಚೆನ್ನಾಗಿದ್ದೀವಿ ನಾವು ನೀನ್ ಚೆನ್ನಾಗಿದ್ದೀಯಾ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಏನ್ ಕೆಲಸ ಏನ್ ಬೆಳೆ ಹಾಕಿದ್ದೀರಾ ನಾವು ಇವಾಗ ಸ್ವಲ್ಪ ಹೊತ್ತಾಯ್ತು ಬಂದ್ವಿ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಅತ್ತೆ ಮಾವನು ಕರ್ಕೊಂಬರಕ್ಕಿಲ್ವಾ ಇಲ್ಲ ಕಣಪ್ಪ ನಿಮ್ಮ ಮಾವನ್ಗೆ ಕೆಲಸ ಇತ್ತು ಅದಕ್ಕೆ ಬರಲ್ಲ ನೀವೇ ಹೋಗಿ ನೋಡ್ಕೊಂಬರ್ರಿ ಅಂತಂದ್ರು ನಮಗೂ ನೋಡ್ಬೇಕು ಅಂತ ಅನ್ನಿಸ್ತಿತ್ತು ನಮ್ಮ ಅಮ್ಮನೂ ನೋಡ್ಬೇಕು ಅಂತ ಅದಕ್ಕೆ ಬಂದ್ಬಿಟ್ವಿ ಅಂಗಡಿ ಬಾಗಿಲು ಹಾಕೊಂಡು ಬಂದ್ವಿ ಹೌದಾ ಕಮಲಾ ಕುಡಿಯಕ್ಕೇನಾದ್ರೂ ಕೊಡು ಇವ್ರಿಗೆ ಈಗ ಶಿಲ್ಪನ್ಗೆ ಹೇಳಿದೀನಿ ಕಣ್ರಿ ಟೀ ಮಾಡ್ಕೊಂಬರ್ತಾಳೆ ಇರ್ರಿ ಈಗಿನ ಓದ್ಲು ಮಾಡ್ಕೊಂಬರ್ತಾಳೆ ಬರ್ರಿ ನೀವು ಕೂತ್ಕೋ ಬರ್ರಿ ಪರವಾಗಿಲ್ಲ ಕೂತ್ಕೋ ಕಮಲಾ ಯಾಕೆ ಎದ್ಬಿಟ್ಟೆ ಕೂತ್ಕೊಂಡು ಮಾತಾಡು ನೀವು ಬರ್ರಿ ಪರವಾಗಿಲ್ಲ ಇಲ್ಲೇ ಜಾಗ ಆಗುತ್ತೆ ಕೂತ್ಕೋ ಬನ್ನಿ ಇಲ್ಲೇ ಶಿಲ್ಪ ಎಷ್ಟೊತ್ತು ಟೀ ಮಾಡ್ಕೊಂಬರೋದು ಬೇಗ ಕಾಸ್ಕೊಂಬಾ ಆಯ್ತು ಕುಮಾರ್ ಅವ್ರೆ ತಗೊಂಬರ್ತೀನಿ ರೀ ಓ ಅತ್ತೆ ಬಂದ್ರು ಅತ್ತೆ ನಮ್ಮಮ್ಮ ನಮ್ಮ ಅಜ್ಜಿ ನನ್ನ ತಮ್ಮ ಬಂದಿದ್ದಾರೆ ನಮಸ್ಕಾರ ಅಕ್ಕ ಚೆನ್ನಾಗಿದ್ದೀರಾ ಅಣ್ಣವ್ರೆಲ್ಲೋದ್ರು ನಮಸ್ಕಾರ ಏನು ಕುಟುಂಬ ಸಮೇತ ಬಂದ್ಬಿಟ್ಟಿದ್ದೀರಾ ಮಗಳು ನೋಡಕ್ಕೆ ಬರ್ಬೇಕಲ್ಲಕ್ಕ ಮಗಳನ್ನೆಂದು ಬಿಟ್ಟಿರ್ಲಿಲ್ವಲ್ಲ ನಮ್ಗೂ ಕಳ್ಸಿದ್ಕೋದ್ಕೂ ಬೇಜಾರಾಗೋದು ಅದಕ್ಕೇನೆ ನಮ್ಮಮ್ಮ ಮತ್ತೆ ನನ್ನ ಮಗನು ಅವನು ನಿಮ್ಮ ಮನೆ ಬೇರೆ ನೋಡಿರ್ಲಿಲ್ವಲ್ಲ ಹಂಗೆ ನೋಡ್ಕೊಂಡು ಕಮಲನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನಮ್ಮ ಮನೆಯವ್ರನ್ನೂ ಕರೆದ್ವಿ ಅವ್ರೇನೋ ಕೆಲಸ ಅಂತ ಬರ್ಲಿಲ್ಲ ಎಲ್ರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಹೂನಕ್ಕ ಚೆನ್ನಾಗಿದ್ದೀವಿ ಮಗಳು ನಿಮ್ಮ ಮನೆಗೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿದ್ಲು ಮತ್ತೆ ನಮ್ಮಂತ ಶ್ರೀಮಂತರು ಮನೆ ಸಿಗ್ಬೇಕು ಅಂದ್ರೆ ಪುಣ್ಯನೇ ಮಾಡಿರ್ಬೇಕು ನಾವೇನಾದ್ರೂ ಬೇರೆ ಕಡೆ ಯಾರಾದ್ರೂ ಬೇರೆ ಹೆಣ್ಣು ತಂದಿದ್ರೆ ಎಷ್ಟು ವರದಕ್ಷಿಣೆ ಒಡವೆ ಕೊಟ್ಟಿರೋರು ಗೊತ್ತಾ ಅಯ್ಯೋ ನಾವು ಕೊಟ್ಟಿದೀವಲ್ಲ ಕೈಲಾದಷ್ಟು ನಾವು ಬಡತನದಲ್ಲಿ ಬೆಳೆದವರು ಏನೋ ನಮ್ಮ ಮನೆಯವರಷ್ಟೇನೆ ಸಾವುಕಾರರು ಆದ್ರೂ ಅವರು ನಮ್ಮ ಅಕ್ಕ ಅವ್ರ ಮಕ್ಕಳು ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ನೋಡ್ಕೊಂಡು ಕೊಡ್ಬೇಕಲ್ಲ ಆದಷ್ಟು ಕೊಟ್ಟಿದೀವಿ ಅಷ್ಟೇನೆ ಅದಕ್ಕಿಂತ ಜಾಸ್ತಿ ನಮ್ಮ ಕೈಲಿ ಕೊಡಕ್ಕೆ ಶಕ್ತಿ ಇಲ್ಲ ಕಣಕ ಅಯ್ಯೋ ಅಮ್ಮ ಈಗ ಅದೆಲ್ಲ ಯಾಕೆ ಬಂದಿರೋರ್ತಾಗೆ ನಗ್ನಗ್ತಾ ಮಾತಾಡಕ್ಕಾಗಲ್ವಾ ಬರೀ ನಿನ್ಗೆ ಒಡವೆ ದುಡ್ಡಿಂದೆ ಚಿಂತೆ ನೋಡಿ ನನ್ನ ಮಗ ಯಾವಾಗ್ಲೂ ಹಿಂಗೇನೆ ನಾನೇನಾನ ಹೇಳಿದ್ರೆ ಸಾಕು ಅದ್ ಮಾತಾಡ್ಬೇಡ ಇದ್ ಮಾತಾಡ್ಬೇಡ ಅಂತಾನೆ ಹೋಗ್ಲಿ ಬಿಡಮ್ಮ ಪುಟ್ಟಮ್ಮ ಏನ್ ಮಾಡಕ್ಕಾಗುತ್ತೆ ಮಕ್ಕಳು ದೊಡ್ಡರಾದ್ಮೇಲೆ ನಮಗೆ ಬುದ್ಧಿ ಹೇಳಂಗ್ ಆಗ್ತಾರೆ ನಾವೇ ಅರ್ತ್ಕೊಂಡು ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಯೋಚನೆ ಮಾಡಿ ಮಾತಾಡಿದ್ರೆ ಅವಾಗ ಯಾರು ಏನು ಹೇಳಲ್ಲ ಬಿಡು ಹೋಗ್ಲಿ ಸರಿನಕ್ಕ ಆಯ್ತು ಆ ಶಿಲ್ಪ ಇನ್ನೂ ಟೀ ಮಾಡ್ಕೊಂಬರ್ಲಿಲ್ಲ ಹೋಗು ಆಗಿದೆ ನೀನೇನೆ ಲೊಟ್ಟು ಕಾಕೊಂಡು ಎಲ್ರಿಗೂ ತಾಂಬ್ರಾಗ ಹೋಗಿ ಒಂದ್ ಕೆಲ್ಸನೂ ಬೇಗ ಮಾಡಕ್ಕಾಗಲ್ಲ ಅವಳಿಗೆ ಹೋಗು ನೋಡ್ಕೊಂಡು ಇನ್ನ ಮಾಡಿದಾಳೋ ಇಲ್ವೋ ಸೋಸ್ಕೊಂಡು ತಗೊಂಬ ಹೋಗು ಎಲ್ರಿಗೂ ಸರಿ ಆಯ್ತು ರೀ ಕೂತ್ಕೊಳ್ಳಿ ಟೀ ಮಾಡ್ಕೊಬತ್ತೀನಿ ನಿಮಗೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ